ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪ್ರತಿ ಪರೀಕ್ಷೆಗಳಲ್ಲಿ ಕೇಳಲಾಗುವ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಟ್ರೆಂಡಿಂಗ್ ಟಾಪಿಕ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್, ಸಂವಿಧಾನಿಕ ತಿದ್ದುಪಡಿಗಳ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಚರ್ಚೆ ಮಾಡೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಸಂವಿಧಾನದ ಯಾವ ಭಾಗವು ಸಂವಿಧಾನಿಕ ತಿದ್ದುಪಡಿಗಳಿಗೆ ಸಂಬಂಧಿಸಿದೆ? ಅವಕಾಶವನ್ನು ಮಾಡಿಕೊಟ್ಟಿದೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಸಂವಿಧಾನದ ಭಾಗ 20. ಸಂವಿಧಾನದ ಭಾಗ 20ರ 368ನೇ ವಿಧಿ ಇದೆಯಲ್ಲ, ಇದು ಸಂವಿಧಾನಿಕ ತಿದ್ದುಪಡಿಗಳಿಗೆ ಅವಕಾಶ ಮಾಡಿಕೊಟ್ಟಿದೆ ಮತ್ತು ಸಂವಿಧಾನಿಕ ತಿದ್ದುಪಡಿಗೆ ಸಂಬಂಧಪಟ್ಟಂತಹ ನೀತಿ ನಿಯಮಗಳನ್ನು ಈ ಭಾಗ 20ರ 368ನೇ ವಿಧಿಯಲ್ಲಿ ತಿಳಿಸಲಾಗಿದೆ. ಅಂದರೆ ಪ್ರೊಸೀಜರ್ಸ್ ಅನ್ನು ತಿಳಿಸಲಾಗಿದೆ. ಅಂದರೆ ಯಾವುದೇ ಸಂವಿಧಾನಿಕ ತಿದ್ದುಪಡಿಯನ್ನು ಏಕಾಏಕಿ ಮಾಡುವಂತಿಲ್ಲ. ಕೆಲವೊಮ್ಮೆ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡುವ ಸಂದರ್ಭದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಎರಡೂ ಕಡೆ ಒಪ್ಪಿಗೆ ಇರಬೇಕಾಗುತ್ತೆ. ಕೆಲವು ಸಂದರ್ಭದಲ್ಲಿ, ವಿಶೇಷ ಸಂದರ್ಭದಲ್ಲಿ ರಾಜ್ಯಗಳ ಒಪ್ಪಿಗೆ ಕೂಡ ಇರಬೇಕಾಗುತ್ತೆ. ಸೊ ಸಂವಿಧಾನಿಕ ತಿದ್ದುಪಡಿ ಯಾವ ರೀತಿ ಮಾಡಬೇಕು ಅನ್ನುವಂಥ ಪ್ರೊಸೀಜರ್ ಮತ್ತು ಸಂವಿಧಾನಿಕ ತಿದ್ದುಪಡಿಗೆ ಅವಕಾಶ ಮಾಡಿಕೊಡುವಂತಹ ಸಂವಿಧಾನದ ಭಾಗ 20 ಮತ್ತು ಸಂವಿಧಾನದ ವಿಧಿ 368. ಭಾರತ ಸಂವಿಧಾನದ ಯಾವ ತಿದ್ದುಪಡಿಯು ಭಾರತದಲ್ಲಿ ಪ್ರಶಾಸನೀಯ ನ್ಯಾಯಾಧಿಕರಣಗಳ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಿದೆ? ಏನಿದು ಪ್ರಶಾಸನೀಯ ನ್ಯಾಯಾಧಿಕರಣ ಅಂತ ಕೇಳಿದ್ರೆ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್. ಸ್ನೇಹಿತರೆ, ಯಾವುದೇ ಪರೀಕ್ಷೆಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ವರ್ಷನ್ ಎರಡೂ ವರ್ಷನಲ್ಲಿ ಕ್ವಶನ್ ಪೇಪರ್ ಇರುತ್ತೆ. ಸೊ ಕೆಲವೊಮ್ಮೆ ಕನ್ನಡದ ಪ್ರಶ್ನೆಗಳು ವರ್ಡಿಂಗ್ ಅರ್ಥ ಆಗದಿದ್ರೆ ನೋಡಿ, ಇಲ್ಲಿ ಪ್ರಶಾಸನಿಕ ನ್ಯಾಯಾಧಿಕರಣ ಅಂತಿದೆ. ಇಂತಹ ವರ್ಡ್ಗಳು ಅರ್ಥ ಆಗದಿದ್ರೆ ನೀವು ಇಂಗ್ಲಿಷ್ ವರ್ಷನ್ನ ನೋಡಿ, ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ಗಳ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಂತಹ ಸಂವಿಧಾನದ ವಿಧಿ ತಿದ್ದುಪಡಿ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ 42ನೇ ತಿದ್ದುಪಡಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 42ನೇ ತಿದ್ದುಪಡಿ. ಈ ಕೆಳಗಿನ ಯಾವ ಸಂವಿಧಾನಿಕ ತಿದ್ದುಪಡಿಯ ನಂತರ ಭಾರತದಲ್ಲಿ GST ಜಾರಿಯಾಗಿದೆ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. GST ಬಗ್ಗೆ ರಿಲೇಟೆಡ್ ಆಗಿ ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಇತ್ತೀಚೆಗೆ ಕೇಳ್ತಾ ಇದ್ದಾರೆ. ಸೊ ಸಂವಿಧಾನದ ಯಾವ ತಿದ್ದುಪಡಿಯ ನಂತರ ಭಾರತದಲ್ಲಿ GST ಜಾರಿಯಾಗಿದೆ ಕೇಳಿದ್ರೆ ಸಂವಿಧಾನದ 101ನೇ ತಿದ್ದುಪಡಿಯ ನಂತರ. 101ನೇ ತಿದ್ದುಪಡಿ ಯಾವುದಕ್ಕೆ ರಿಲೇಟೆಡ್ ಆಗಿದೆ? GSTಗೆ ರಿಲೇಟೆಡ್ ಆಗಿದೆ. ಭಾರತದಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ GST ಇದೆಯಲ್ಲ, ಈ GST ಜಾರಿಗೆ ಬಂದಿದ್ದು ಯಾವಾಗ? ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್. ಸೊ ದ ರೈಟ್ ಆನ್ಸರ್ ಇಸ್ ಜುಲೈ 1, 2017, ಜುಲೈ 1ರಂದು 2017 GST ಭಾರತದಲ್ಲಿ ಜಾರಿಗೆ ಬಂದಿತು. ಭಾರತ ಸಂವಿಧಾನದ 52ನೇ ತಿದ್ದುಪಡಿ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಂಟಿ ಡಿಫೆಕ್ಷನ್ ಲಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಏನಿದು ಆಂಟಿ ಡಿಫೆಕ್ಷನ್ ಲಾ ಅಂತ ಕೇಳಿದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ. ಪಕ್ಷಾಂತರ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಪಕ್ಷಾಂತರ ನಿಷೇಧ ಕಾಯ್ದೆ ಇದೆಯಲ್ಲ, ಇದು ಸಂವಿಧಾನದ 52ನೇ ತಿದ್ದುಪಡಿ ಇದಕ್ಕೆ ರಿಲೇಟೆಡ್ ಆಗಿರೋದು. ಈ ಪಕ್ಷಾಂತರ ನಿಷೇಧ ಕಾಯ್ದೆ ಇದೆಯಲ್ಲ, ಇದು 10th ಶೆಡ್ಯೂಲ್ ಅಲ್ಲಿ ಬರುವಂಥದ್ದು. 10th ಶೆಡ್ಯೂಲ್. ಏನಿದು ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ಒಂದು ಚಿಹ್ನೆ ಅಡಿಯಲ್ಲಿ ಗೆದ್ದ ನಂತರ ಅಭ್ಯರ್ಥಿಗಳು ಅದೇ ಒಂದು ಪಕ್ಷಕ್ಕೆ ಬದ್ಧರಾಗಿ ಇರಬೇಕಾಗುತ್ತೆ. ಮೊದಲು ಈ ಕಾಯ್ದೆ ಬರೋಕ್ಕಿಂತ ಮೊದಲು ಉದಾಹರಣೆ ಯಾವುದೋ ಒಂದು ಪಕ್ಷದಲ್ಲಿ ಗೆದ್ದ ವ್ಯಕ್ತಿ ಗೆದ್ದ ನಂತರ ಇನ್ನೊಂದು ಪಕ್ಷಕ್ಕೆ ಹೋಗ್ತಾ ಇದ್ದ, ಆತನ ಒಂದು ಶಾಸಕತ್ವಕ್ಕೆ ಯಾವುದೇ ರೀತಿಯ ಧಕ್ಕೆ ಆಗ್ತಿರಲಿಲ್ಲ. ಬಟ್ ಈ ಒಂದು ಡೋಲಾಯಮಾನ ಪರಿಸ್ಥಿತಿಯನ್ನು ಮನಗೊಂಡು ಸಂವಿಧಾನಕ್ಕೆ 52ನೇ ತಿದ್ದುಪಡಿ ತರೋದ್ರ ಮೂಲಕ 10th ಶೆಡ್ಯೂಲ್ನ ಆ್ಯಡ್ ಮಾಡಲಾಯಿತು. ಇದರ ಪ್ರಕಾರ ಏನು ಕೇಳಿದ್ರೆ, ಯಾವುದೇ ವ್ಯಕ್ತಿ ಒಂದು ಚಿಹ್ನೆ ಅಡಿಯಲ್ಲಿ ಗೆದ್ದ ನಂತರ ಇನ್ನೊಂದು ಪಕ್ಷಕ್ಕೆ ಹೋಗ್ಬೇಕಂದ್ರೆ ಆತ ರಾಜೀನಾಮೆ ಕೊಟ್ಟು ಪುನಃ ಸ್ಪರ್ಧಿಸಬೇಕಾಗತ್ತೆ. ಆತ ಪಕ್ಷೇತರ ಅಭ್ಯರ್ಥಿ ಆದರೆ ಯಾವುದೇ ಪಕ್ಷಕ್ಕೆ ಬೇಕಾದ್ರೂ ಹೋಗ್ಬೋದು. ಬಟ್ ಪಕ್ಷದ ಅಡಿಯಲ್ಲಿ ನಿಂತು ಗೆದ್ದಾಗ ಆತ ಮತ್ತೊಂದು ಪಕ್ಷಕ್ಕೆ ಹೋಗ್ಬೇಕಂದ್ರೆ ಈ ಮಸ್ಟ್ ಆ್ಯಂಡ್ ಶುಡ್ ರಿಸೈನ್ ಹಿಸ್ ಶಾಸಕತ್ವ ಮತ್ತು ಹೊಸದಾಗಿ ಹ್ಯಾವ್ ಟು ಅದಕ್ಕೆ ಸ್ಪರ್ಧಿಸಬೇಕಾಗತ್ತೆ. ಸಂವಿಧಾನದ 74ನೇ ತಿದ್ದುಪಡಿಯ ಮೂಲಕ ಕೆಳಗಿನ ಯಾವ ಭಾಗವನ್ನು ಸೇರಿಸಲಾಯಿತು? ಸರಿಯಾದ ಉತ್ತರ
9A ಭಾಗವನ್ನು ಸೇರಿಸಲಾಯಿತು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಏನಿದು ಸಂವಿಧಾನದ 74ನೇ ತಿದ್ದುಪಡಿ ಅಂತ ಕೇಳಿದ್ರೆ, ಮುನ್ಸಿಪಾಲ್ಟಿಗಳಿಗೆ ಸಂವಿಧಾನಿಕ ಸ್ಥಾನಮಾನ ನೀಡಿದ ತಿದ್ದುಪಡಿ ಇದು. ಮುನ್ಸಿಪಾಲಿಟಿಗಳಿಗೆ ಸಂವಿಧಾನಿಕ ಸ್ಥಾನಮಾನ ನೀಡಿದ ಸಂವಿಧಾನಿಕ ತಿದ್ದುಪಡಿಯಾಗಿದೆ. ಸಂವಿಧಾನಿಕ ತಿದ್ದುಪಡಿ ಯಾವುದು ಕೇಳಿದ್ರೆ 74ನೇ ತಿದ್ದುಪಡಿ. 74ನೇ ತಿದ್ದುಪಡಿ ಮೂಲಕ ಭಾರತದ ಸಂವಿಧಾನಕ್ಕೆ 9A ಸೇರಿಸೋದ್ರ ಮೂಲಕ ಈ 9A ಮುನ್ಸಿಪಾಲ್ಟಿಗಳಿಗೆ ಸಂವಿಧಾನಿಕ ಸ್ಥಾನಮಾನವನ್ನು ನೀಡಿತು. ಈ ಕೆಳಗಿನ ಯಾವ ಸಂವಿಧಾನ ತಿದ್ದುಪಡಿ ನಂತರ ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಲಾಯಿತು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಸೊ ಸರಿಯಾದ ಉತ್ತರ ಸಂವಿಧಾನದ 61ನೇ ತಿದ್ದುಪಡಿ. ಸಂವಿಧಾನದ 61ನೇ ತಿದ್ದುಪಡಿ 1989ರಲ್ಲಿ ಆಗುತ್ತೆ. 1989ರಲ್ಲಿ ಸಂವಿಧಾನಕ್ಕೆ 61ನೇ ತಿದ್ದುಪಡಿ ತರೋದ್ರ ಮೂಲಕ ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಲಾಯಿತು. ಇದರ ಮೂಲಕ ಸಂವಿಧಾನದಲ್ಲಿ 326ನೇ ವಿಧಿಯನ್ನು ಸೇರಿಸಲಾಯಿತು. ಸಂವಿಧಾನಕ್ಕೆ 326ನೇ ವಿಧಿ ಸೇರ್ಪಡೆ. ಸೊ ಸಂವಿಧಾನದ 326ನೇ ವಿಧಿ ಏನು ಹೇಳುತ್ತೆ? ಮತದಾನದ ವಯಸ್ಸನ್ನು 18 ವರ್ಷ ಅಂತೇಳಿ ಘೋಷಿಸುತ್ತೆ. ಈ ಕೆಳಗಿನ ಯಾವ ಸಂವಿಧಾನ ತಿದ್ದುಪಡಿಯು ಶಿಕ್ಷಣದ ಹಕ್ಕನ್ನು ಒದಗಿಸಿದೆ? ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಸೊ ಈ ತಿದ್ದುಪಡಿ ಶಿಕ್ಷಣದ ಹಕ್ಕನ್ನು ಒದಗಿಸಿತು ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ, ಸಂವಿಧಾನದ 86ನೇ ತಿದ್ದುಪಡಿ. ಸಂವಿಧಾನಕ್ಕೆ 86ನೇ ತಿದ್ದುಪಡಿ ತರೋದ್ರ ಮೂಲಕ 2002ರಲ್ಲಿ ರೈಟ್ ಟು ಎಜುಕೇಷನ್ ಆ್ಯಕ್ಟನ್ನು ಜಾರಿಗೆ ತರಲಾಯಿತು. ಶಿಕ್ಷಣ ಒಂದು ಮೂಲಭೂತ ಹಕ್ಕಂತ ಹೇಳಲಾಯಿತು. ಆ ಮೂಲಕ ಭಾರತ ಸಂವಿಧಾನಕ್ಕೆ ಭಾಗ 3 ಸೇರಿಸಲಾಯಿತು. ಭಾಗ 3 ಸೇರಿಸಲಾಯಿತು. ಸೊ ಈ ಒಂದು ವಿಷಯವನ್ನು ಡೀಲ್ ಮಾಡುವಂಥ ಸಂವಿಧಾನದ ವಿಧಿ ಯಾವುದು ಕೇಳಿದ್ರೆ ನೋಟ್ ಮಾಡ್ಕೊಳ್ಳಿ, 21A ವಿಧಿ ಕೂಡ ಸೇರ್ಪಡೆ ಮಾಡಲಾಯಿತು. ಸಂವಿಧಾನದ 21A ವಿಧಿಯ ಪ್ರಕಾರ ಭಾಗ 3ರ 21A ವಿಧಿಯ ಪ್ರಕಾರ 6ರಿಂದ 14 ವರ್ಷದ ವಯೋಮಾನದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕು. ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು. ಇದು ಭಾರತ ಸಂವಿಧಾನದ ಒಂದು ಬಹುದೊಡ್ಡ ತಿದ್ದುಪಡಿ ಆಗುತ್ತೆ. ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಅಂತಲೇ ಪ್ರಸಿದ್ಧಿ ಆಗುತ್ತೆ. ಈ ಕೆಳಗಿನ ಯಾವ ಸಂವಿಧಾನಿಕ ತಿದ್ದುಪಡಿಯು ಭಾರತ ಸಂವಿಧಾನದ ಅತಿ ದೊಡ್ಡ ಸಂವಿಧಾನಿಕ ತಿದ್ದುಪಡಿಯಾಗಿದೆ? ಸರಿಯಾದ ಉತ್ತರ 42ನೇ ತಿದ್ದುಪಡಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಾಗಾಗಿ ಸಂವಿಧಾನದ ಅತಿ ದೊಡ್ಡ ತಿದ್ದುಪಡಿಯಾದ 42ನೇ ತಿದ್ದುಪಡಿಯನ್ನು ಭಾರತದಲ್ಲಿ ಮಿನಿ ಸಂವಿಧಾನ ಅಂತ ಕರೀತಾರೆ, ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಸೊ ಈ 42ನೇ ತಿದ್ದುಪಡಿಯ ಬಗ್ಗೆ ಹೇಳೋದಾದ್ರೆ, ಸಂವಿಧಾನದ 42ನೇ ತಿದ್ದುಪಡಿಯನ್ನು ಮಾಡಿದ್ದು ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿರುವ ಸಂದರ್ಭದಲ್ಲಿ ಮಾಡಿರುವಂಥ ಒಂದು ಸಂವಿಧಾನಿಕ ತಿದ್ದುಪಡಿ. ಈ ತಿದ್ದುಪಡಿಯಲ್ಲಿ ಅನೇಕ ತಿದ್ದುಪಡಿಗಳನ್ನು, ಅನೇಕ ಸಂವಿಧಾನಿಕ ಬದಲಾವಣೆಗಳನ್ನು ಮಾಡಲಾಯಿತು. ಸೊ ಹಾಗಾಗಿ ಇದನ್ನು ಮಿನಿ ಸಂವಿಧಾನ ಅಂತ ಕರೀತಾರೆ. ಯಾವ ವರ್ಷದಲ್ಲಿ ಸಂವಿಧಾನಕ್ಕೆ 44ನೇ ತಿದ್ದುಪಡಿಯನ್ನು ಮಾಡಲಾಯಿತು? ಸರಿಯಾದ ಉತ್ತರ 1978ರಲ್ಲಿ ಸಂವಿಧಾನಕ್ಕೆ 44ನೇ ತಿದ್ದುಪಡಿಯನ್ನು ಮಾಡಲಾಯಿತು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಂವಿಧಾನದ 24ನೇ ತಿದ್ದುಪಡಿಯು ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಂವಿಧಾನದ ಈ ಕೆಳಗಿನ ಯಾವ ಭಾಗವು ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ತಿಳಿಸುತ್ತೆ? ಸರಿಯಾದ ಉತ್ತರ ಭಾಗ 9. ಭಾಗ 9ರಲ್ಲಿ ಭಾಗ 9 ಆಗಲೇ ನಾವು ಹೇಳಿದ್ವಿ, ಭಾಗ 9A. ಸೊ ಭಾಗ 9A ಇದೆಯಲ್ಲ, ಇದು ಮುನ್ಸಿಪಾಲ್ಟಿಗೆ ರಿಲೇಟೆಡ್ ಆದರೆ ಭಾಗ 9 ಪಂಚಾಯತ್ ರಾಜ್ ವ್ಯವಸ್ಥೆಗೆ ರಿಲೇಟೆಡ್ ಆಗಿದೆ. ಇದರಲ್ಲಿ 243 ವಿಧಿ 243 ಸೇರಿಸಿ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು ಭಾಗ 9ರ ಮೂಲಕ. ಸೊ ಇನ್ನೊಂದು ಪ್ರಶ್ನೆಯನ್ನು ತುಂಬ ಇಂಪಾರ್ಟೆಂಟ್ ಆಗಿ ತುಂಬ ಸರಿ ಕೇಳಿದ್ದಾರೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ. ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಶಿಫಾರಸು ಮಾಡಿದವರು ಯಾರು? ಶಿಫಾರಸು ಮಾಡಿದ ಸಮಿತಿ ಯಾವುದು ಅಂತ ತುಂಬ ಸರಿ ಕೇಳಿದ್ದಾರೆ, ನೋಟ್ ಮಾಡ್ಕೊಳ್ಳಿ. ಬಲವಂತರಾಯ್ ಮೆಹ್ತಾ ಸಮಿತಿ. ಬಲವಂತರಾಯ್ ಮೆಹ್ತಾ ಸಮಿತಿ ಇದೆಯಲ್ಲ, ಇದು ಭಾರತದಲ್ಲಿ
ಪಂಚಾಯತ್ ರಾಜ್ ವ್ಯವಸ್ಥೆಗೆ ಶಿಫಾರಸನ್ನು ಮಾಡ್ತು? ಭಾರತ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿಯಾದ ವರ್ಷ ಯಾವುದು? ಸರಿಯಾದ ಉತ್ತರ 1951. 1951ರಲ್ಲಿ ಭಾರತ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿಯನ್ನು ತರೋದ್ರ ಮೂಲಕ ಜಮೀನ್ದಾರಿ ಪದ್ಧತಿಯನ್ನು ತೆಗೆಯಲಾಯಿತು. ಜಮೀನ್ದಾರಿ ಪದ್ಧತಿ ತೆಗೆಯಲಾಯಿತು. ಅಬಾಲಿಷ್ ಜಮೀನ್ದಾರಿ ಸಿಸ್ಟಮ್. ಈ ಕೆಳಗಿನ ಯಾವ ಸಂವಿಧಾನ ತಿದ್ದುಪಡಿ ನಂತರ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕಿನ ಪಟ್ಟಿಯಿಂದ ತೆಗೆಯಲಾಯಿತು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಈ ಮೊದಲು ಸಂವಿಧಾನದಲ್ಲಿ, ಭಾರತ ಸಂವಿಧಾನದಲ್ಲಿ ಆಸ್ತಿ ಹಕ್ಕು ಮೂಲಭೂತ ಹಕ್ಕಿನ ಪಟ್ಟಿಯಲ್ಲೇ ಇತ್ತು. ಬಟ್ ಸಂವಿಧಾನಕ್ಕೆ 44ನೇ ತಿದ್ದುಪಡಿ ಮಾಡೋದ್ರ ಮೂಲಕ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆಯಲಾಯಿತು. ಆ್ಯಕ್ಚುಲಿ 1978ರಲ್ಲಿ ಸಂವಿಧಾನಕ್ಕೆ 44ನೇ ತಿದ್ದುಪಡಿಯನ್ನು ಮಾಡಲಾಯಿತು. ಆ ಮೂಲಕ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆಯಲಾಯಿತು. ಸೊ ಈ ಮೊದಲು ಅಂದರೆ 44 ತಿದ್ದುಪಡಿ ಆಗೋಕ್ಕಿಂತ ಮೊದಲು ಈ ಆಸ್ತಿ ಹಕ್ಕು ಎಲ್ಲಿತ್ತು ಕೇಳಿದ್ರೆ ಸಂವಿಧಾನದ ವಿಧಿ 31ರಲ್ಲಿತ್ತು ಮತ್ತು ಈ 31ನೇ ವಿಧಿ ಪ್ರಕಾರ ಇವರಿಗೆ ಮೂಲಭೂತ ಹಕ್ಕಾಗಿತ್ತು. ಬಟ್ ಈಗ ಪ್ರೆಸೆಂಟ್ಲಿ ಏನಿದೆ, ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಈ ಪ್ರಶ್ನೆ ಏನು ಇಂಪಾರ್ಟೆಂಟ್ ಅಂದರೆ ಪ್ರಸ್ತುತ ಆಸ್ತಿ ಹಕ್ಕು ಯಾವ ರೀತಿಯ ಹಕ್ಕಾಗಿದೆ ಅಂತ ಕೇಳ್ತಾರೆ. ಕಾನೂನಾತ್ಮಕ ಹಕ್ಕಾಗಿದೆ. ಕಾನೂನಾತ್ಮಕ ಹಕ್ಕಾಗಿದೆ. ಲೀಗಲ್ ರೈಟ್ಸ್ ಇದೆ ಬಟ್ ಫಂಡಮೆಂಟಲ್ ರೈಟ್ಸ್ ಇಲ್ಲ. ಸೊ ಕಾನೂನಾತ್ಮಕ ಹಕ್ಕನ್ನ ಬಗ್ಗೆ ಇದು ಹೇಳುತ್ತೆ. ಮತ್ತು ಸಂವಿಧಾನದ 300A ವಿಧಿಯ ಅಡಿಯಲ್ಲಿ ಈ ಒಂದು ಆಸ್ತಿ ಹಕ್ಕನ್ನು ಕಾನೂನಾತ್ಮಕ ಹಕ್ಕಾಗಿ ಬದಲಾಯಿಸಲಾಗಿದೆ. ಈ ಎಲ್ಲ ಅಂಶಗಳು ನೆನಪಿರಲಿ. ಸಂವಿಧಾನದ 1ನೇ ತಿದ್ದುಪಡಿಯಲ್ಲಿ ಈ ಕೆಳಗಿನ ಯಾವ ಅನುಸೂಚಿಯನ್ನು ಸಂವಿಧಾನದಲ್ಲಿ ಸೇರಿಸಲಾಯಿತು? ಸರಿ ಉತ್ತರ 9th ಶೆಡ್ಯೂಲ್ನ ಸೇರಿಸಲಾಯಿತು. ಅನುಸೂಚಿ 9ನ್ನು ಸೇರಿಸಲಾಯಿತು. 1951ರಲ್ಲಿ ಸಂವಿಧಾನಕ್ಕೆ ಫಸ್ಟ್ ತಿದ್ದುಪಡಿ, ಮೊದಲ ತಿದ್ದುಪಡಿಯನ್ನು ಮಾಡಲಾಯಿತು. ಸಂವಿಧಾನದ ಈ ಕೆಳಗಿನ ಯಾವ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತೇಳಿ ಕರೀತಾರೆ? ಸರಿ ಉತ್ತರ ಸಂವಿಧಾನದ 42ನೇ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತ ಕರೀತಾರೆ. ಸಂವಿಧಾನದ 42ನೇ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತ ಕರೀತಾರೆ. ಯಾವಾಗಾಯಿತು ಇದು? 1976ರಲ್ಲಿ ಆಯಿತು. ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಇರುವಂತಹ ಕೆಲವು ಭೂಮಿಯ ಹಂಚಿಕೆ, ಆ ಕಡೆ ಈ ಕಡೆ ಹಂಚಿಕೆ ಆಯಿತು? ಸರಿಯಾದ ಉತ್ತರ ಸಂವಿಧಾನದ 100ನೇ ತಿದ್ದುಪಡಿ. ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಯಾವಾಗಾಯಿತು? 2015ರಲ್ಲಾಯಿತು. ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಸಂವಿಧಾನದಲ್ಲಿ ಕೊಂಕಣಿ, ಮಣಿಪುರಿ ಮತ್ತು ನೇಪಾಳಿ ಭಾಷೆಗಳು ಸೇರಲ್ಪಟ್ಟವು? ಸರಿಯಾದ ಉತ್ತರ ಸಂವಿಧಾನದ 71ನೇ ತಿದ್ದುಪಡಿಯಲ್ಲಿ ಕೊಂಕಣಿ, ಕರ್ನಾಟಕದಲ್ಲಿ ಮಾತನಾಡುವಂತಹ ಕೊಂಕಣಿ, ಮಣಿಪುರಿ ಮತ್ತು ನೇಪಾಳಿ ಭಾಷೆಗಳು ಸಂವಿಧಾನದಲ್ಲಿ ಸೇರಲ್ಪಟ್ಟವು 71ನೇ ತಿದ್ದುಪಡಿ ಮೂಲಕ. ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ, ಯಾವಾಗ ಕೇಳಿದ್ರೆ 1992 ಸೇರಿದ್ದು. ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ, 2003ರಲ್ಲಿ ಸಂವಿಧಾನಕ್ಕೆ 92ನೇ ತಿದ್ದುಪಡಿ ತರೋದ್ರ ಮೂಲಕ ಇನ್ನೂ ಕೆಲವು ಭಾಷೆಗಳನ್ನು ಭಾರತ ಸಂವಿಧಾನಕ್ಕೆ ಸೇರಿಸಲಾಯಿತು. ಹಾಗಾದರೆ ಯಾವ್ದ್ಯಾವುದು ಹೌದು ಕೇಳಿದ್ರೆ ಬೋಡೋ, ಬುಡಕಟ್ಟು ಜನಾಂಗಗಳ ಭಾಷೆ ಇದು. ಇನ್ನು ಈಶಾನ್ಯ ದೇಶಗಳ ರಾಜ್ಯಗಳ ಅಲ್ಲಿ ಮಾತನಾಡುವಂತಹ ಭಾಷೆಗಳು ಬೋಡೋ, ಡೋಂಗ್ರಿ, ಸಂತಾಲಿ ಮತ್ತು ಮೈಥಿಲಿ ಎಂಬ ಭಾಷೆಗಳನ್ನು ಭಾರತ ಸಂವಿಧಾನಕ್ಕೆ ಸೇರಿಸಲಾಯಿತು. ಯಾವಾಗ? 2003ರಲ್ಲಿ ಸಂವಿಧಾನಕ್ಕೆ 92ನೇ ತಿದ್ದುಪಡಿ ತರೋದ್ರ ಮೂಲಕ ಬೋಡೋ, ಡೋಂಗ್ರಿ, ಸಂತಾಲಿ, ಮೈಥಿಲಿ ಭಾಷೆಯನ್ನು ಸೇರಿಸಲಾಯಿತು. ಇನ್ನು ಕೊಂಕಣಿ, ಮಣಿಪುರಿ, ನೇಪಾಳಿ ಭಾಷೆಗಳನ್ನು 71ನೇ ತಿದ್ದುಪಡಿ ತರೋದ್ರ ಮೂಲಕ 1992 ಸಂವಿಧಾನಕ್ಕೆ ಸೇರಿಸಲಾಯಿತು. ಸಂವಿಧಾನದ ಈ ಕೆಳಗಿನ ಯಾವ ತಿದ್ದುಪಡಿಯು ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ EWS ಎಕನಾಮಿಕ್ ವೀಕರ್ ಸೆಕ್ಷನ್, ಎಕನಾಮಿಕ್ ವೀಕರ್ ಸೆಕ್ಷನ್ ಇವರಿಗೆ ಮೀಸಲಾತಿಯನ್ನು ನೀಡೋಕ್ಕೆ ಅವಕಾಶ ಮಾಡಿಕೊಡ್ತು? ಮೇಲ್ವರ್ಗದಲ್ಲಿ ಇದುವರೆಗೆ ಜನರಲ್ ಮೆರಿಟಲ್ಲಿ ಬರ್ತಿದ್ದಂಥ ವರ್ಗದವರು ಕೂಡ ಈ ಒಂದು ಎಕನಾಮಿಕ್ ವೀಕರ್ ಸೆಕ್ಷನ್ ಅಡಿಯಲ್ಲಿ ಮೀಸಲಾತಿ ಪಡ್ಕೊಳ್ಳೋಕ್ಕೆ ಅವಕಾಶವನ್ನು ಪಡ್ಕೊಂಡ್ರು. ಹಾಗಾದರೆ ಯಾವ ಸಂವಿಧಾನದ ತಿದ್ದುಪಡಿ? ಸರಿಯಾದ ಉತ್ತರ ಆಪ್ಷನ್ ಬಿ, ಸಂವಿಧಾನದ 103ನೇ ತಿದ್ದುಪಡಿ EWSಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಈ ಸೆಷನ್ ಕೊನೆಯ ಪ್ರಶ್ನೆ ಇರುತ್ತಿದೆ, ಭಾರತದ ರಾಷ್ಟ್ರೀಯ ಧ್ವಜವನ್ನು ಅಳವಡಿಸಿಕೊಂಡ ದಿನ? ಸೊ ಇದಕ್ಕೆ ಸರಿಯಾದ ಉತ್ತರ 22 ಜುಲೈ
1947 ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಈ ಪ್ರಶ್ನೆ ನಾವು ಸಾಮಾನ್ಯವಾಗಿ ಪ್ರತಿ ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆ ನಿಮ್ಗೆ ಕೇಳ್ತಿದ್ವಿ, ಬಟ್ ಇಲ್ಲಿ ತುಂಬ ಅಂಶಗಳು ಇಂಪಾರ್ಟೆಂಟ್ ಇರೋದ್ರಿಂದ ಈ ಉತ್ತರವನ್ನು ನಾನೇ ಹೇಳಿದ್ದೀನಿ. ಸೊ ಒಂದೊಂದಾಗಿ ನೋಡೋಣ. ಸೊ ನೋಡಿ ಸ್ನೇಹಿತರೆ, ಜುಲೈ 22 1947 ಇದೆಯಲ್ಲ, ಇದು ಭಾರತದ ಸಂವಿಧಾನದಲ್ಲಿ ಪ್ರಸ್ತಾವನೆ ಪಾಸಾದ ದಿನಾಂಕ, ಪ್ರಸ್ತಾವನೆ ಅಂಗೀಕಾರ ಆದ ದಿನಾಂಕ, ಇದು ಅಂಗೀಕಾರವಾದ ದಿನಾಂಕ. ಹಾಗಾದರೆ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಅಂಶಗಳನ್ನು ನೋಡೋಣ. 26 ನವೆಂಬರ್ 26 1949 ಇದು ಸಂವಿಧಾನ ಅಂಗೀಕಾರ ಆದ ದಿನ, ಸಂವಿಧಾನ ಅಂಗೀಕಾರ ಆದ ದಿನ. 26 ಜನವರಿ 1950 ನಮಗೆಲ್ಲ ಗೊತ್ತಿದೆ, ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯೋತ್ಸವ ಆಚರಣೆ ಮಾಡ್ತೀವಿ. ಇದು ಸಂವಿಧಾನ ಜಾರಿಯಾದ ದಿನ, ಸಂವಿಧಾನ ಜಾರಿಯಾದ ದಿನ. ಇನ್ನು 22 ಜನವರಿ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. 1950ರಲ್ಲಿ 2 ವಿಷಯಗಳು ನಾವು ಜಾರಿಗೆ ಮಾಡ್ಕೊಳ್ತೀವಿ ಅಥವಾ ಗಣನೆಗೆ ತೆಗೆದುಕೊಳ್ತೀವಿ. ಯಾವುದು ಕೇಳಿದ್ರೆ, ಒಂದು ನಮ್ಮ ರಾಷ್ಟ್ರಗೀತೆಯನ್ನು ಜಾರಿ ಮಾಡಿಕೊಂಡ ದಿನಾಂಕ, ಇನ್ನೊಂದು ರಾಷ್ಟ್ರಗೀತೆ 1, ಇನ್ನು ರಾಷ್ಟ್ರ ಸಾಂಗ್, ರಾಷ್ಟ್ರದ ಗೀತೆ ಯಾವುದು, ವಂದೇ ಮಾತರಂ. ಇದನ್ನು ರಾಷ್ಟ್ರದ ಒಂದು ನ್ಯಾಷನಲ್ ಸಾಂಗ್ ಅಂತೇಳಿ ವಂದೇ ಮಾತರಮನ್ನು, ನ್ಯಾಷನಲ್ ಆ್ಯಂಥೆಮ್ ಅಂತೇಳಿ ಜನಗಣಮನವನ್ನು ಜನವರಿ 22 1950ರಲ್ಲಿ ನಾವು ಇದನ್ನ ಅಳವಡಿಸ್ಕೊಂಡ್ವಿ, ನಮ್ಮ ಸಂವಿಧಾನದಲ್ಲಿ ಅಳವಡಿಸ್ಕೊಂಡ್ವಿ. ಇನ್ನೊಂದು ಇಂಪಾರ್ಟೆಂಟ್ ಇದೆ, ಏನು ಕೇಳಿದ್ರೆ ವಂದೇ ಮಾತರಂ ಆಯಿತು, ಜನಗಣಮನ ಆಯಿತು. ಇನ್ನು ಸಂವಿಧಾನ ಜಾರಿಯಾಗಿರೋದು ಜನವರಿ 26, ಸಂವಿಧಾನ ಅಂಗೀಕಾರ ಆಗಿರೋದು ನವೆಂಬರ್ 26. ಈ ಎಲ್ಲ ಅಂಶಗಳು ಸ್ನೇಹಿತರೆ ಗೊತ್ತಿರಲಿ. ಸ್ನೇಹಿತರೆ, ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮೊದಲ ಬಾರಿಗೆ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.